ಈಗ ಫೋರ್ತ್ ಪ್ರೋಗ್ರಾಮ್ ಸಾಲ್ವ್ ಮಾಡೋಣಂತ ಬರ್ರಿ. ಫೋರ್ತ್ ಪ್ರೋಗ್ರಾಮ್ ಏನಂದ್ರೆ ರೈಟ್ ಅ ಫಂಕ್ಷನ್ ಈಸ್ ಡಿಜಿಟ್, ಇಟ್ ರಿಟರ್ನ್ಸ್ ಟ್ರೂ ಇಫ್ ದಟ್ ಇನ್ಪುಟ್ ಈಸ್ ಅ ನಂಬರ್. ಓಕೆ, ಸೊ ಈ ಥರ ಸುಮಾರು ಚಿಕ್ಕ ಚಿಕ್ಕ ಫಂಕ್ಷನ್ಸ್ಗಳಿರ್ತಾವೆ. ಆಡ್ ನಂಬರ್ ಐತೇನು, ಈವನ್ ನಂಬರ್ ಐತೇನು, ಡಿಜಿಟ್ ಐತೇನು, ಪ್ರೈಮ್ ನಂಬರ್ ಐತೇನು, ಈ ಥರ ಬಹಳಷ್ಟು ಚಿಕ್ಕ ಚಿಕ್ಕ ಪ್ರೋಗ್ರಾಮ್ ಇರುತ್ತೆ. ಅದ್ರೊಳಗೆ ನೀವು ಏನಂತಂದ್ರೆ ಅದನ್ನು ಚೆಕ್ ಮಾಡಿ ಯು ಹ್ಯಾವ್ ಟು ರಿಟರ್ನ್ ಬೂಲಿಯನ್ ವ್ಯಾಲ್ಯೂ. ಸೊ ಅವು ಎಲ್ಲ ಪ್ರೋಗ್ರಾಮ್ ಒಳಗೂ ಫಾರ್ಮ್ಯಾಟ್ ಹೆಂಗಿರುತ್ತಂದ್ರೆ, ಸೊ ಈಗ ಫೋರ್ತ್ ಪ್ರೋಗ್ರಾಮು ಏನು ಮಾಡ್ತಿದ್ದೀರಿ ನೀವು ಅಂದ್ರೆ ಈಸ್ ಡಿಜಿಟ್ ಆರ್ ಈಸ್ ನಂಬರ್ ಅಂತ ಕರಿಬೋದು ನೀವು, ಆಯಿತಾ. ಸೊ ಇದ್ರೊಳಗೂ ಏನು ಇನ್ಪುಟ್ ಏನಂದ್ರೆ ನಿಮಗೊಂದು ಸ್ಟ್ರಿಂಗ್ ಬರ್ತಿದೆ ಇನ್ಪುಟ್. ಓಕೆ, ನೆನ್ಪಿಟ್ಕೋರಿ. ಈಗ ನಿಮ್ಗೆ ಇನ್ಪುಟನ್ನು ಇಂಟೀಜರ್ ಬಂದಿತ್ತು ಅಂತ ತಿಳ್ಕೋರಿ, ದೆನ್ ದೆರ್ ಇಸ್ ನೋ ಕ್ವಶನ್ ಅಲ್ಲ. ಇಂಟೀಜರ್ ಬಂತಂದ್ರೆ ದೆನ್ ದೆರ್ ಇಸ್ ನೋ ನೀಡ್ ಟು ಚೆಕ್ ಎಟ್ ಆಲ್ ವೆದರ್ ಇಟ್ ಈಸ್ ಅ ನಂಬರ್ ಆರ್ ನಾಟ್ ಅ ನಂಬರ್. ಬಿಕಾಸ್ ಈಗ ಲ್ಯಾಂಗ್ವೇಜಸ್ ಲೈಕ್ ಸಿ ಪ್ರೋಗ್ರಾಮಿಂಗ್ದೊಳಗೆ, ಜಾವಾ ಒಳಗೆ ನೀವು ಒಂದು ವೇರಿಯೇಬಲ್ ಇಂಟೀಜರನ್ನು ಡಿಕ್ಲೇರ್ ಮಾಡಿದ್ರಿ ಅಂದ್ರೆ ಅದರೊಳಗೆ ಸ್ಟ್ರಿಂಗ್ ಏನು ಸ್ಟೋರ್ ಮಾಡೋಕ್ಕಾಗಲ್ಲ, ಕರೆಕ್ಟ್. ಸೊ ಗಿವನ್ ಅ ಯೂಸರ್ ಇನ್ಪುಟ್ ಇರ್ಬೋದು, ಫೈಲಿಂದ ನೀವು ರೀಡ್ ಮಾಡಿರ್ಬೋದು. ರೀಡ್ ಮಾಡಿದಾಗ ಅದು ನಂಬರ್ ಐತೋ ಇಲ್ಲೋ, ವ್ಯಾಲಿಡ್ ನಂಬರ್ ಐತೋ ಇಲ್ಲೋ ಅಂತ ಚೆಕ್ ಮಾಡಬೇಕು, ಕರೆಕ್ಟ್. ಸೊ ಫಾರ್ ದ್ಯಾಟ್ ದ ಇನ್ಪುಟ್ ಈಸ್ ಸ್ಟ್ರಿಂಗ್. ಓಕೆ, ಯುವರ್ ಇನ್ಪುಟ್ ಈಸ್ ಸ್ಟ್ರಿಂಗ್. ನಿಮ್ಮದು ಔಟ್ಪುಟ್ ಏನು? ನಿಮ್ಮದು ಔಟ್ಪುಟ್ ಅಗೇನ್ ಟ್ರೂ ಆರ್ ಫಾಲ್ಸ್. ಔಟ್ಪುಟ್ ಈಸ್ ಅ ಬೂಲಿಯನ್, ಸೊ ಇಟ್ಸ್ ಅ ಬೂಲಿಯನ್, ಆ್ಯಂಡ್ ಇಫ್ ಇಟ್ ಈಸ್ ಅ ಡಿಜಿಟ್ ದೆನ್ ಇಟ್ ವಿಲ್ ರಿಟರ್ನ್ ಟ್ರೂ. If it is not a digit then it will return false. ಓಕೆ, ಸೊ ಇದ್ರದ್ದು ಈಗ ಜನರಲಿ ನೀವು ಲಾಜಿಕ್ ಇದನ್ನು ಹೆಂಗೆ ಮಾಡ್ತೀರಿ ಅಂತ ನೋಡೋಣ. ಓಕೆ, ಸೊ ನೀವು ಇದನ್ನು ಮಾಡುವಾಗ ಜನರಲಾಗಿ ಏನು ಮಾಡ್ತೀರಿ, ಈಗ ಒಂದು ನಂಬರ್ ಐತೆ ಅಂತ ತಿಳ್ಕೊರಿ, ಏನಂತ 146. ಓಕೆ, ಇದನ್ನು ನೀವು ಆ್ಯಸ್ ಅ ಸ್ಟ್ರಿಂಗ್ ಸ್ಟೋರ್ ಮಾಡಿರಿ ಮೆಮೊರಿ ಒಳಗೆ, ಆ್ಯಸ್ ಅ ಇನ್ಪುಟ್ದೊಳಗೆ ಆ್ಯಸ್ ಅ ಸ್ಟ್ರಿಂಗ್ ಸ್ಟೋರ್ ಮಾಡಿರಿ. ಸೊ ಇದು ಇಂಟರ್ನಲ್ಲಿ ಹೆಂಗೆ ಸ್ಟೋರ್ ಆಗುತ್ತೆ, ಇವೆಲ್ಲ ಒಂದೊಂದು ಕ್ಯಾರೆಕ್ಟರಾಗಿ ಸ್ಟೋರ್ ಆಗಿರ್ತಾವೆ. ಇಲ್ಲಿ ಎಂಡಿಗೆ ಒಂದು 4 ಕ್ಯಾರೆಕ್ಟರ್ ಇರುತ್ತೆ. ಸೊ ಅವಾಗ ಇಲ್ಲೇನಿರುವಂಥ ಒಂದೊಂದು ಸಂಖ್ಯೆನೂ ಒಂದೊಂದು ಕ್ಯಾರೆಕ್ಟರಾಗಿ ಸ್ಟೋರ್ ಆಗಿತ್ತು. ಆ ಕ್ಯಾರೆಕ್ಟರ್ ಅಂದ್ರೆ ಹೆಂಗೆ, ಆ ಕ್ಯಾರೆಕ್ಟರ್ದ ಆಸ್ಕಿ ವ್ಯಾಲ್ಯೂ ಏನಾಗಿರುತ್ತೆ ಅದು ಬೈನರಿ ಫಾರ್ಮ್ಯಾಟ್ ಒಳಗೆ ಸ್ಟೋರ್ ಆಗಿರುತ್ತೆ. ಸೊ ನೀವು ಇದು ಒಂದೊಂದನ ಕ್ಯಾರೆಕ್ಟರ್ನ ಈ ಕ್ಯಾರೆಕ್ಟರು ನಂಬರ್ ಐತೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಿ ಪ್ರತಿಯೊಂದು ಈ ಥರ ಒಂದೊಂದು ಚೆಕ್ ಮಾಡ್ಕೊತ ಹೋಗ್ಬೇಕು. ಇಲ್ಲಿರುವಂಥ ಎಲ್ಲ ಕ್ಯಾರೆಕ್ಟರ್ಸು ನಂಬರ್ಸ್ ಆಗಿದ್ರೆ ದೆನ್ ದಿಸ್ ಇಸ್ ಅ ಪ್ರಾಪರ್ ನಂಬರ್. ಆವಾಗ ನೀವು ಇದು ಒಂದು ಪ್ರಾಪರ್ ಇಂಟೀಜರ್ ಅಂತ ಹೇಳಿ ಯು ಕ್ಯಾನ್ ರಿಟರ್ನ್ ಟ್ರೂ. ಮಧ್ಯದಲ್ಲಿ ಇಲ್ಲೇನೋ ಒಂದು ಬಿ ಬಂತು, ಸಿ ಬಂತು, ಅಥವಾ ಯಾವುದೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಬಂತು, ಸ್ಪೇಸ್ ಬಂತು, ಎನಿಥಿಂಗ್ ಅದರ್ ದೆನ್ 0 ಆ್ಯಂಡ್ 9. 0 ಮತ್ತು 9 ಇವೆರಡನ್ನ ಆ ರೇಂಜ್ದೊಳಗೆ, ಆ ರೇಂಜ್ ಬಿಟ್ಟು ಏನಾರ ಬಂತಂದ್ರೆ ದೆನ್ ದಟ್ ಈಸ್ ನಾಟ್ ಅ ವ್ಯಾಲಿಡ್ ನಂಬರ್. ಸೊ ಈಗ ಈ ಪ್ರೋಗ್ರಾಮ್ ಒಳಗೆ ನೀವು ಏನು ಟೆಕ್ನಿಕ್ ಕಲಿತೀರಿ ಅಂದ್ರೆ, ಯಾವ ರೀತಿ ನಾವು ಆಸ್ಕಿ ವ್ಯಾಲ್ಯೂ ಬೇಸ್ಡ್ ಕಂಪ್ಯಾರಿಸನ್ಸ್ ಮಾಡ್ಬೋದು, ಯಾವ ರೀತಿ ಒಂದು ಇಫ್ ಕಂಡೀಷನನ್ನು ರೇಂಜ್ ವ್ಯಾಲ್ಯೂ ಆಗಿ ಚೆಕ್ ಮಾಡ್ಬೋದು, ಇಲ್ಲಿಂದ ಹಿಡ್ಕೊಂಡು ಅಲ್ಲಿ ಮಟ್ಟ ಅಂತ ಬರೆಯೋ ಲಾಜಿಕ್ ಐತಲ್ಲ, ಆ ಲಾಜಿಕ್ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕಲಿತೀರಿ, ಆಯಿತಾ. ಅಟ್ ವೆರಿ ಹೈ ಲೆವೆಲ್ ಏನಂತಂದ್ರೆ, ಆ ಒಂದೊಂದು ಕ್ಯಾರೆಕ್ಟರ್ ಏನು ನೀವು ಎಕ್ಸ್ಟ್ರಾಕ್ಟ್ ಮಾಡ್ತೀರಲ್ಲ ಅರೇದಾಗಿಂದ, ಆ ಅರೇ ಒಳಗೆ ಈಗ ಅದು STR ಅಂತ ಐತಂತ ತಿಳ್ಕೊರಿ. ಸೊ ಆ STR ಒಳಗೆ ನೀವು ಒಂದು ಇಂಡೆಕ್ಸ್ ಕೊಡ್ತೀರಿ, ಇಂಡೆಕ್ಸ್ ಕೊಟ್ಟು ಅದನ್ನು ರೀಡ್ ಮಾಡ್ತೀರಿ. ಸೊ ಈ ಬಂದಂಥ ವ್ಯಾಲ್ಯೂ ಇದೇನಂತಂದ್ರೆ 0ದ ಆಸ್ಕಿ ವ್ಯಾಲ್ಯೂಗಿಂತ ಜಾಸ್ತಿ ಇರಬೇಕು. ಸೊ ನೀವು 0 ಆಸ್ಕಿ ವ್ಯಾಲ್ಯೂ ಯಾರಿಗೆ ನೆನಪಿರ್ತೈತ್ರಿ, ಯಾರು ನೆನಪಿಟ್ಕೊಳಕ್ಕೆ ಆಗಲ್ಲ ಅದನ್ನು. ಅದಕ್ಕೇನು ಟೆಕ್ನಿಕ್ ಅಂತಂದ್ರೆ, ಈ ಥರ ಸಿಂಗಲ್ ಕೋಟ್ಸ್ನಾಗ ಬರಿಬೇಕು ಅದನ್ನು. ಹಿಂಗೆ ಬರೆದಾಗ ಅದು ಏನಾಗ್ತೈತಿ, ಅದು ಕ್ಯಾರೆಕ್ಟರ್ ಆಗುತ್ತೆ. ಇಂಟರ್ನಲ್ಲಿ ನೀವು ಗ್ರೇಟರ್ ದೆನ್ ಸಿಂಬಲ್ ಹಾಕಿದಾಗ ಅದರದ್ದು ಇಂಟರ್ನಲ್ ಆಸ್ಕಿ ವ್ಯಾಲ್ಯೂ ಯೂಸ್ ಮಾಡ್ತೈತೆ ಅದು. ಓಕೆನಾ. ಸೊ ಇಟ್ ಈಸ್ ನಾಟ್ ಅ ನ್ಯೂಮರಿಕಲ್ 0. ನೀವು ಬರೀ ಅವೇನು ಸಿಂಗಲ್ ಕೋಟ್ಸ್ ಅದಾವ ಅದನ್ನು ಹಾಕದ ಹಂಗೆ ಬರೆದ್ರಿ, ಇನ್ಸ್ಟೆಡ್ ಆಫ್ ದಿಸ್ ನೀವೇನಾರ ಬರೀ 0 ಅಂತ ಬರೆದ್ರಿ ಅಂದ್ರೆ ದೆನ್ ದಿಸ್ ಬಿಕಮ್ಸ್ ದ ಇಂಟೀಜರ್ ವ್ಯಾಲ್ಯೂ ಆಫ್ ದ 0. ಓಕೆ, ಇಂಟೀಜರ್ 0 ಆಗಿ ಕಂಪ್ಯಾರಿಸನ್ ಆಗುತ್ತೆ. ನೀವು ಈ ಥರ ಕೋಟ್ಸ್ನಾಗ ಬರೆದ್ರಿ ಅಂದ್ರೆ ಅವಾಗ ಆಸ್ಕಿ ವ್ಯಾಲ್ಯೂ ಆಫ್ 0 ಆಗುತ್ತದು. ಇದು ಭಾಳ ಇಂಪಾರ್ಟೆಂಟ್, ಇದನ್ನ ನೆನಪಿಟ್ಕೋರಿ, ಇದು ಸಿಂಟ್ಯಾಕ್ಸ್. ಆಮೇಲೆ ಇದು ಗ್ರೇಟರ್ ದೆನ್ 0 ಹಿಂಗದ. ಆ್ಯಂಡ್ ಇನ್ನೊಂದು ಕಂಡೀಷನ್ ಏನು ಮಾಡ್ಬೇಕು ನೀವು, ಇಟ್ ಈಸ್ ಲೆಸ್ ದೆನ್ ಆಸ್ಕಿ ವ್ಯಾಲ್ಯೂ ಆಫ್ 9. ಸೊ ನೀವು ಆ ಥರ ಒಂದು ಇಫ್ ಕಂಡೀಷನ್ ಹೆಂಗೆ ಬರೀಬೇಕು, ಆ ರೇಂಜ್ ಬೇಸ್ಡ್ ಕಂಡೀಷನ್ ಹೆಂಗೆ ಬರೀಬೇಕು. ಆಮೇಲೆ ಇನ್ನೊಂದು ಏನಂದ್ರೆ ಫಾರ್ ಲೂಪ್ ಎದಕ್ಕೆ, ಅಥವಾ ವೈಲ್ ಲೂಪ್ ಅಥವಾ ಫಾರ್ ಲೂಪ್ ಎದಕ್ಕೆ. ಈಗ ನಿಮ್ಮ ಹತ್ರ ಒಂದು ದೊಡ್ಡದು ನಂಬರ್ ಐತಿ, ಏನು 1 5 6 8 9 4 2.
ಸೊ ನೀವು ಅವಾಗ ಒಂದೊಂದು ಚೆಕ್ ಮಾಡ್ಕೊತ ಹೋಗ್ಬೇಕಲ್ಲ, ಈ ಥರ ಲೆಫ್ಟಿಂದ ರೈಟ್ ಮಟ್ಟ ನೀವು ಮಾಡಬೇಕಲ್ಲ. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಸೇಮ್ ಲಾಜಿಕ್ಕನ, ಇಲ್ಲೇನು ಬೇರೆದಿಲ್ಲ. ಈಗ ನೋಡ್ರಿ ನಿಮ್ಮ ಬ್ರೈನ್ಗನ ನಾನು ನಿಮ್ಗೆ ಕೇಳಿದ್ನಿ ಅಂದ್ರೆ ಇದು ನಂಬರ್ ಆಯಿತೋ ಇಲ್ಲೋ, ಕರೆಕ್ಟ್ ನಂಬರ್ ಆಯಿತೋ ಇಲ್ಲೋ ಅಂತಂದ್ರೆ ನೀವೇನು ಮಾಡ್ತೀರಿ, ನಿಮ್ಮ ಐಸ್ ಏನು ಮಾಡ್ತಾವೆ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗೆ ಒಂದೊಂದು ಸ್ಕ್ಯಾನ್ ಮಾಡ್ಕೊತ ಹೋಗ್ತೀರಿ. ಈಗ ಮಧ್ಯದಲ್ಲಿ ಇಲ್ಲೇನೋ ಒಂದು ಬಿ ಇತ್ತು ಅಥವಾ ಇಲ್ಲೊಂದು ಎಫ್ ಇತ್ತು ಅಂತಂದ್ರೆ ನೀವೇನಂತೀರಿ, ಇಲ್ಲ ಇದು ಕರೆಕ್ಟ್ ನಂಬರ್ ಅಲ್ಲ ಅಂತೀರಿ ಅಷ್ಟೇ, ರೈಟ್. ಸೊ ಸೇಮ್ ಅಲ್ಗೋರಿದಮನ್ನು ನಾವು ಕೋಡ್ ಬರೆದು ಇಂಪ್ಲಿಮೆಂಟ್ ಮಾಡಬೇಕು. ನೋಡೋಣ ಬರ್ರಿ ಅದ್ರದ್ದು ಕೋಡ್ ಹೆಂಗೆ ಬರುತ್ತಂತ. ಬರ್ರಿ ಈಗ 4th ಪ್ರೋಗ್ರಾಮ್ ಟ್ರೈ ಮಾಡೋಣ. ಏನು ಫಂಕ್ಷನ್, ಇದು ಫಂಕ್ಷನ್ ಈಸ್ ಡಿಜಿಟ್. ಓಕೆ, ಸೊ ಇದೇನಂತಂದ್ರೆ ಆ ಫಂಕ್ಷನ್ ನಂಬರ್ ಐತೋ ಇಲ್ಲೋ, ಈಸ್ ಡಿಜಿಟ್ ಅನ್ನೋದಕ್ಕಿಂತ ಈಸ್ ವ್ಯಾಲಿಡ್ ನಂಬರ್ ಅಥವಾ ಈಸ್ ನಂಬರ್ ಅನ್ಬೋದು. ಫಂಕ್ಷನ್ ಈಸ್ ನಂಬರ್ ಟು ರಿಟರ್ನ್ ಟು ಇಫ್ ಇಟ್ ಈಸ್ ಅ ನಂಬರ್, ಇಫ್ ಇಟ್ ಈಸ್ ಅನ್ ಇಂಟೀಜರ್ ಅನ್ನೋದು, ಆಯಿತಾ. ಸೊ ಈ ಫಂಕ್ಷನ್ ಬರೆಯಾಗ್ತಿಲ್ಲ, ಇದನ್ನ ಇಲ್ಲಿ ಕಮೆಂಟ್ದಾಗ ಆ್ಯಡ್ ಮಾಡಿರಿ. ಕಮೆಂಟ್ ಹೆಂಗೆ, ಈ ಥರ ಹ್ಯಾಶ್ ಬರೆದು. ಸೊ ಅಗೇನ್ ಸೇಮ್ ಈಸ್ ನಂಬರ್, ಇದು ಪ್ರಶ್ನಾರ್ಥಕ ಚಿಹ್ನೆ, ರೈಟ್. ಸೊ ಇಲ್ಲಿ ನಂಬರ್ ಪಾಸ್ ಮಾಡಿದ್ರಿ. ಈಗ ಒಂದೊಂದು ಇದ್ರದ್ದು ಕ್ಯಾರೆಕ್ಟರ್ ರೀಡ್ ಮಾಡಬೇಕು. ಒಂದೊಂದು ಕ್ಯಾರೆಕ್ಟರ್ ಹೆಂಗೆ ರೀಡ್ ಮಾಡ್ತೀರಿ ಅಂದ್ರೆ, ಈಗ ಇಲ್ಲಿ ಫಾರ್ ಸ್ಟೇಟ್ಮೆಂಟ್ ಬರ್ತೈತಿ ಇದ್ರೊಳಗೆ. ನೀವು ನೋಡಿರಿ ಈಗ ಅಲ್ಲೇ ನಿಮಗೆ ಇನಿಷಿಯಲಿ ಫಾರ್ ಲೂಪ್ ಅದು ಕಾನ್ಸೆಪ್ಟ್ ಕವರ್ ಮಾಡಿದ್ವಲ್ಲ, ಅದ್ರಾಗ ಸಿಂಪಲ್ ಪ್ರೋಗ್ರಾಮ್ ಹೇಳಿದ್ವಿ ಅಷ್ಟೆ. ಸೊ ಈಗ ಒಂದೊಂದು ಕ್ಯಾರೆಕ್ಟರ್ ಎಕ್ಸ್ಟ್ರಾಕ್ಟ್ ಮಾಡೋಕೆ ಇದ್ರೊಳಗೆ ಭಾರಿ ಆಪ್ಷನ್ ಐತಿ. ನೀವು ಇದ್ರೊಳಗೆ ಏನು ಅನ್ಬೋದು, ಫಾರ್ ಯು ಕ್ಯಾನ್ ಸೇ ಈಚ್ ಕ್ಯಾರೆಕ್ಟರ್ ಇನ್ ನಂಬರ್, ಇಷ್ಟು ಬರೆದು ಬಿಡ್ಬೋದು ನೀವು. ಇಷ್ಟು ಬರೆದು ನಿಮ್ಗೆ ಅದು ಈಚ್ ಕ್ಯಾರೆಕ್ಟರ್ ಬರ್ತೈತಿ ಇಲ್ಲಿ. ಓಕೆ, ನಿಮಗೆ ಪ್ರಿಂಟ್ ಮಾಡಿ ತೋರಿಸ್ತೀನಿ, ಆಯಿತಾ. ಪ್ರಿಂಟ್ ಈಚ್ ಕ್ಯಾರೆಕ್ಟರ್ ಅಂತಂದು. ಸೊ ಈಗೇನು ಮಾಡೋಣ, ಇದನ್ನು ಈಸ್ ನಂಬರ್ ಇನ್ವೋಕ್ ಮಾಡೋಣ ಇಲ್ಲಿಂದ. ಏನು ಆ್ಯಸ್ ಅ ಸ್ಟ್ರಿಂಗ್ 1 2 3 4. ಓಕೆ, ಸೊ ಇಲ್ಲಿ ನೋಡ್ರಿ ಅದು ಒಂದೊಂದು ಕ್ಯಾರೆಕ್ಟರ್ ಬರ್ತಾವೆ ಇಲ್ಲಿ. ಓಕೆ, ಸೊ ಈ ಥರ ಬರೆದಾಗ ಇದು ಫಾರ್ ಲೂಪ್ ಬರೋದು ಡಿಬಗ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲೇನಾಗ್ತೈತಿ, ಈ ಥರ ಬರ್ದಾಗ ಇಲ್ಲಿ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡಿರಿ. ರಿಸಲ್ಟ್ನಾಗ ಏನೈತಿ, ಇಲ್ಲಿದು ನಂಬರ್ ಬಂದೈತಿ ಆಸ್ ಅ ವ್ಯಾಲ್ಯೂ 1 2 3 4. ಇದೇನೈತಿ ಆಸ್ ಅ ಸ್ಟ್ರಿಂಗ್ ಐತಿ, ಇಲ್ಲಿ ಕೋಟ್ಸ್ನಾಗ ಐತಿ ನೋಡ್ರಿ, ಸಿಂಗಲ್ ಕೋಟ್ಸ್ನಾಗ, ಆಯಿತಾ. ಆಮೇಲೆ ವಾಚ್ನಾಗ ಏನು ಇನ್ನೊಂದು ಈಚ್ ಕ್ಯಾರೆಕ್ಟರ್ ಅಂತ ಹಾಕ್ರಿ. ರೈಟ್ ನೋ ಇಟ್ ಈಸ್ ಸೇಯಿಂಗ್ ನಥಿಂಗ್. ಓಕೆ, ಬಟ್ ನೀವು ಇಲ್ಲಿ ಬಂದ್ರಿ ಅಂದ್ರೆ ಈಗ ಆಟೋಮೆಟಿಕ್ಲಿ ಒನ್ ಆ್ಯಸ್ ಅ ಕ್ಯಾರೆಕ್ಟರ್ ಬಂತು. ಓಕೆ, ಸೊ ಈ ಥರ 2 ಬಂತು, 3 4. ಓಕೆ, ಆಟೋಮೆಟಿಕ್ಲಿ ಎಕ್ಸಿಟ್ ಆಯಿತು. ಸೊ ಈ ಥರ ನಿಮ್ಗೆ ಒಂದೊಂದು ಕ್ಯಾರೆಕ್ಟರ್ ಹೊರಗೆ ಬರುತ್ತೆ. ಈಗ ಇಲ್ಲಿ ಬಂದಾಗ ನೀವು ಇಲ್ಲೇನು ಮಾಡಬೇಕು, ಚೆಕ್ ಮಾಡಬೇಕು ಆ ಕ್ಯಾರೆಕ್ಟರ್ ಡಿಜಿಟ್ ಐತೋ ಇಲ್ಲೋ ಅಂತಂದು. ಓಕೆ, ಅದನ್ನು ಮಾಡೋಕೆ ನೀವೇನು ಮಾಡ್ಬೇಕಂತಂದ್ರೆ ಇಲ್ಲೊಂದು ಫ್ಲ್ಯಾಗ್ ಸೆಟ್ ಮಾಡ್ಕೊರಿ. ಏನಂತಂದು, ಬೂಲಿಯನ್ ಫ್ಲ್ಯಾಗ್ ಅಲ್ಲ ಇದು. ಸೊ ಯು ಕ್ಯಾನ್ ಸೇ ಇಟ್ ಈಸ್ integer is equal to true. ಓಕೆ, ಸೊ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ರಿ, ಈಸ್ ಇಂಟೀಜರ್ ಈಸ್ ಈಕ್ವಲ್ ಟು ಟ್ರೂ ಅಂತ. ಓಕೆ, ಇದನ್ನು ಮಾಡಿ ಇಲ್ಲಿ ಏನು ಮಾಡತ್ತೀರಿ ಅಂದ್ರೆ ಆ ಈಚ್ ಕ್ಯಾರೆಕ್ಟರ್ನ ಚೆಕ್ ಮಾಡತ್ತೀರಿ. ಇಫ್ ದಟ್ ಈಚ್ ಕ್ಯಾರೆಕ್ಟರ್, ಓಕೆ, ಇದ್ರದ್ದು ಆಸ್ಕಿ ವ್ಯಾಲ್ಯೂ ಏನಪ್ಪ ಅಂತಂದ್ರೆ ಗ್ರೇಟರ್ ದೆನ್ 0 ಇದೆ. ಆ್ಯಂಡ್ ನೀವು ಹಿಂಗೂ ಬರಿಬೋದು, ಆ್ಯಂಡ್ ಈಚ್ ಕ್ಯಾರೆಕ್ಟರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬರಿಬೇಕಾ, ಗ್ರೇಟರ್ ದೆನ್ ಇಟ್ ಈಸ್ ಈಕ್ವಲ್ ಟು ಆರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಆ್ಯಂಡ್ ಈಚ್ ಕ್ಯಾರೆಕ್ಟರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 9. ಓಕೆ, ಹಿಂಗಿತ್ತಂದ್ರೆ ದೆನ್ ಇದಿತ್ತಂದ್ರೆ ಏನು, ಇದು ಪ್ರಾಪರ್ ಇದೈತೆ ಅಂದಂಗೆ, ಏನು ಡಿಜಿಟ್ ಐತೆ ಅಂದಂಗೆ. ಓಕೆ, ದೆನ್ ನೀವು ಕಂಟಿನ್ಯೂ. ಎಲ್ಸ್
ಇದು ಇಲ್ಲ ಅಂತಂದ್ರೆ ಈಸ್ ಇಂಟೀಜರ್ ಏನಾಯಿತು ಇಸ್ ಈಕ್ವಲ್ ಟು ಫಾಲ್ಸ್ ಆಯಿತು. ಆ್ಯಂಡ್ ನೀವು ಇದು ಮುಂದೆ ಲೂಪ್ ಮಾಡಿ ಯೂಸ್ ಇಲ್ಲ. ಸೊ ಲೂಪ್ ಬ್ರೇಕ್ ಮಾಡಿಬಿಡೋದಂತ. ಓಕೆ, ಸೊ ಈಗ ಈ ಥರ ಬರೆದಾಗ ಇಲ್ಲಿ ಕೆಲವೊಂದು ಏನು ಬರಾಗ್ತವೆ, ವಾಸ್ ನಾಟ್ ಕ್ಲೋಸ್ಡ್ ಅಂತ ಬರಾಗ್ತೈತಿ. ಆಮೇಲೆ ಇದು ಆ್ಯಂಡ್ಗೆ ಎಕ್ಸ್ಪೆಕ್ಟೆಡ್ ಇದು ಆ್ಯಂಡ್ ಈ ಥರ ಬರೆದಕ್ಕೂ ಇಲ್ಲಿ ನಿಮಗೆ ಎರರ್ ಬರಾಗ್ತೈತಿ. ಸೊ ಲೆಟ್ ಸಿ ಇಟ್ ಏನು ಎರರ್ ಬರುತ್ತಂತ ರನ್ ಮಾಡಿ. ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್. ಸೊ ಇದು ಆ್ಯಂಡ್ ಈ ಥರ ಬರಿಬ್ಯಾಡ್ರಿ ಅಂತಂದು. ಓಕೆ, ಯು ರೈಟ್ ಲೈಕ್ ಆ್ಯಂಡ್ ಲೈಕ್ ದಿಸ್ ಆ್ಯಂಡ್ ಸಿ. ನಾವು ಈಗ ಇದು ರನ್ ಆಗಕ್ಕೆ ಶುರು ಆಯಿತು. ಸೊ ಯು ಗೋ ಇನ್ಸೈಡ್ ಹಿಯರ್. ಇನ್ನೊಂದು ಸರಿ ಡಿಬಗ್ ಮಾಡೋಣ. ಆಮೇಲೆ ಈಗ ಇಲ್ಲಿ ಫೈನಲಿ ಏನಾಗಬೇಕು, ಓಕೆ ಇನ್ನೂ ಕೋಡ್ ಕಂಪ್ಲೀಟ್ ಆಗಿಲ್ಲ, ಇದು 1 ನಿಮಿಷ ತಡೀರಿ. ಈಗ ಇದೇನಿದು ಫ್ಲ್ಯಾಗ್ ಐತಲ್ಲ, ಈ ಫ್ಲ್ಯಾಗನ್ನು ಇದು ಫಾರ್ ಲೂಪ್ ಆದ್ಮ್ಯಾಗ ನಾವಿಲ್ಲಿ ರಿಟರ್ನ್ ಮಾಡಬೇಕು ಇಲ್ಲಿಗೆ. ಓಕೆ, ರಿಟರ್ನ್ ದಿಸ್ ಈಸ್ ಇಂಟೀಜರ್ ಫ್ಲ್ಯಾಗ್. ಓಕೆ, ಇಲ್ಲಿ ಏನು ಮಾಡಿರಿ, ಅದನ್ನು ರಿಸಲ್ಟ್ ತೊಗೋರಿ. ಇಲ್ಲಿ ರಿಸಲ್ಟ್ ತೊಗೊಂಡು ಇಫ್ ರಿಸಲ್ಟ್ ಅಂದ್ರೆ ಇದು ಟ್ರೂ ಬಂತಂದ್ರೆ ಅವಾಗೇನಂತ ಪ್ರಿಂಟ್ ಮಾಡಿರಿ, ಪ್ರಿಂಟ್ ಎಸ್ ಇಟ್ ಈಸ್ ಆ್ಯನ್ ಇಂಟೀಜರ್. ಇಲ್ಲಂದ್ರೆ ಎಲ್ಸ್ ಒಳಗೆ ಓಕೆ. ಸೊ ಈಗ ರನ್ ಮಾಡಿ ನೋಡ್ರಿ ಏನು ಬರುತ್ತೆ ಔಟ್ಪುಟ್. ಎಸ್ ಇಟ್ ಈಸ್ ಆನ್ ಇಂಟೀಜರ್ ಅಂತ ಬಂತು. ಸೊ ಈಗ ಇದನ್ನು ಡಿಬಗ್ ಮಾಡಿ ನೋಡೋಣ, ಇದು ಏನೇನು ಬರಾಗ್ತೈತಿ, ವ್ಯಾಲ್ಯೂಸ್ ಹೆಂಗೆ ಬರಾತೈತಿ ಅಂತಂದು. ಈಗ ಈಚ್ ಕ್ಯಾರೆಕ್ಟರ್ ಇದು 1 ಇದೆ. ಓಕೆ, ಸೊ ನೀವು ಈ ಥರ ಕೋಲನ್ದಾಗ 1 ಬರೆದ್ರಿ ಅಂದ್ರೆ ಏನಂತ ಬರ್ತೈತಿ, ಇದಿಲ್ಲಿ ಸ್ಟ್ರಿಂಗ್ ಬರ್ತೈತಿ. ಇದು ಇದಕ್ಕಿಂತ ದೊಡ್ಡದು ಐತೇನೋ ಅಂತ ಕೇಳತ್ತೀವಿ ನಾವು. ಈಗ ಇಲ್ಲಿ ಕ್ಯಾರೆಕ್ಟರ್ 1 ಐತಲ್ಲ, ಸೊ 1 ಇದ್ದದ್ದು ಅದಕ್ಕಿಂತ ದೊಡ್ಡದು ಐತೇನೋ. ದ ಆನ್ಸರ್ ಈಸ್ ಎಸ್, ರೈಟ್. ಸೊ ಇಟ್ ಈಸ್ ಗೋಯಿಂಗ್ ಟು ಕಂಟಿನ್ಯೂ. ದೆನ್ 2 ಬಂದಾಗೂ ಇಟ್ ಐಡೆಂಟಿಫೈಡ್, 3 ಬಂದಾಗ ಆಲ್ಸೋ ಇಟ್ ಐಡೆಂಟಿಫೈಡ್. ಸೊ ಇಟ್ ಪ್ರಾಪರ್ಲಿ ಐಡೆಂಟಿಫೈಡ್. 4 ಬಂದಾಗೂ ಇಟ್ ಐಡೆಂಟಿಫೈಡ್. ದೆನ್ ಇಟ್ ಈಸ್ ಆ್ಯನ್ ಇಂಟೀಜರ್ ಅಂತ ರಿಟರ್ನ್ ಆಯಿತು. ಓಕೆ, ಈಗ ಇದರೊಳಗೆ ಒಂದು ಮಿಸ್ಟೇಕ್ ಮಾಡಿ ನೋಡೋಣ. ಅಫ್ಕೋರ್ಸ್ ಈಗ ಅದು ಟ್ರೂ ಕರೆಕ್ಟ್ ಬಂತಂತಿಕ್ಕು, ಇದು ರಿಸಲ್ಟ್ ಈಸ್ ಆ್ಯನ್ ಇಂಟೀಜರ್ ಬಂದರೆ ಇಲ್ಲಿ ಪ್ರಿಂಟ್ ಆಗುತ್ತೆ. ಬಟ್ ಲೆಟ್ಸ್ ನಾಟ್ ಸೆಲೆಬ್ರೇಟ್ ಅರ್ಲಿ. ಇಲ್ಲೊಂದು ಎ ಹಾಕಿ ನೋಡೋಣ, ರನ್ ಮಾಡಿ. ಸೊ ಈಗೇನು ಬಂತು ಔಟ್ಪುಟ್, ಈಸ್ ನಾಟ್ ಆನ್ ಇಂಟೀಜರ್ ಬಂತು. ಸೊ ಲೆಟ್ಸ್ ಚೆಕ್ ಇಟ್. ಇಲ್ಲೊಂದು ಮೊದಲ ಎ ಹಾಕೋಣ, ಎ ಹಾಕಿ ಡಿಬಗ್ ಮಾಡಿ ನೋಡೋಣ. ಸೊ ಈಗ ಇದು ಕ್ಯಾರೆಕ್ಟರ್ ಯಾವುದಿದೆ, ಎ ಇದೆ. ಓಕೆ, ಸೊ ಈಗ ಎ ಇದ್ದಿದ್ದಕ್ಕೆ ಇಲ್ಲಿ ಚೆಕ್ ಮಾಡಾಕ್ತೀವಿ ಅದು ಇದ್ರೊಳಗೆ ರೇಂಜ್ನಾಗ ಐತೇನಂತಂದು. ಓಕೆ, ಆಟೋಮೆಟಿಕ್ಲಿ ಇಟ್ ಜಂಪ್ಡ್ ಹಿಯರ್. ಸೊ ಇಟ್ ಈಸ್ ವರ್ಕಿಂಗ್ ಆ್ಯಸ್ ಎಕ್ಸ್ಪೆಕ್ಟೆಡ್. ಸೊ ಅದು ಇಂಟೀಜರ್ ಇಲ್ಲಂತೂ. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ರೆ ಏನಾಗ್ತೈತಿ ಅಂದ್ರೆ ಇಲ್ಲಿ ಇಂಟೀಜರ್ ಈಸ್ ಈಕ್ವಲ್ ಟು ಫಾಲ್ಸ್ ಆಯಿತಾ. ಫಾಲ್ಸ್ ಆದ ತಕ್ಷಣ ಬ್ರೇಕ್ ಆಗಿ ಲೂಪಿಂದ ಹೊರಗೆ ಬಂದುಬಿಡುತ್ತೆ. ಹೊರಗೆ ಬಂದು ಎಲ್ಲಿ ಹೋಗ್ತೈತಿ, ಲೈನ್ 82ಗೆ ಹೋಗ್ತೈತಿ. ಯಾಕಂದ್ರೆ ನಮಗೆ ಮುಂದೆ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಒಂದು ಕ್ಯಾರೆಕ್ಟ್ರಲ್ಲಿ ನಂಬರ್ ಇದ್ದದ್ದು ಬಿಟ್ಟು ಬೇರೆದು ಬಂತು, ಅಲ್ಫಾಬೆಟ್ ಸಿಂಬಾಲ್ ಏನೋ ಬರಲಿ, ಅದು ಬಂತಂದ್ರೆ ಆಟೋಮೆಟಿಕ್ಲಿ ಇಲ್ಲಿ ಲೂಪ್ ಬ್ರೇಕ್ ಮಾಡಿಬಿಡ್ಬೇಕು ನೀವು. ಬೇರೆ ಏನು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ದಿಸ್ ಈಸ್ ಒನ್ ವೇ ಟು ರೈಟ್ ಇಟ್. ಓಕೆ, ದ ಅದರ್ ವೇ, ಸೊ ಅದರ್ ವೇ ಈಸ್ ಆ ಒಂದೇ ಕ್ಯಾರೆಕ್ಟರ್ನ್ಯಾಗ ಓಕೆ ಏನಾರ ಬ್ಯಾರೇದು ಯಾವ್ದಾರ ಕ್ಯಾರೆಕ್ಟರ್ ಈಗ ಇದರಲ್ಲಿ ಇದು ಪಾಸಿಟಿವ್ ಕಂಡೀಷನ್ನ ಮಾಡತ್ತೀರಿ ನೀವು. ಇದಿತ್ತಪ್ಪ ಅಂದರೆ ಏನಂತ ಹೇಳತ್ತೀರಿ, ಕಂಟಿನ್ಯೂ ಮಾಡಿರಿ ಲೂಪ್ ಕಂಟಿನ್ಯೂ ಮಾಡಿರಿ ಅಂದ್ರೆ ಇಲ್ಲಿ ಬ್ಯಾರೇದೇನು ಇದೇ ಇಲ್ಲ, ಸಿಂಬಾಲ್ಸ್ ಇಲ್ಲಲ್ಲ. ಸೊ ದಟ್ ಈಸ್ ವೈ ಯು ಆರ್ ಆಸ್ಕಿಂಗ್ ಇಟ್ ಟು ಕಂಟಿನ್ಯೂ. ಓಕೆ, ಸೊ ದಿಸ್ ಈಸ್ ವೆರಿ ಮಚ್ ರೀಡೇಬಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡೇಬಲ್. ನೀವು ಇದನ್ನು ಹಿಂಗೆ ಉಲ್ಟಾನೂ ಬರಿಬೋದು. ಓಕೆ, ಉಲ್ಟಾ ಇದನ್ನ ಹೆಂಗೆ ಬರಿಬೋದು ಅಂದ್ರೆ ಈಸ್ ನಂಬರ್ಸ್ V2 ವರ್ಷನ್ 2. ಓಕೆ, ಸೊ ಇಲ್ಲಿ ಏನಂತಂದ್ರೆ ಆ ವ್ಯಾಲ್ಯೂ ಈಚ್ ಕ್ಯಾರೆಕ್ಟರ್ ವ್ಯಾಲ್ಯೂ ಏನಾರ ಲೆಸ್ ದೆನ್ 0 ಇತ್ತು. ಓಕೆ,
ಅದ್ರದ್ದು ಏನಾರ ವ್ಯಾಲ್ಯೂ ಲೆಸ್ ದೆನ್ 0 ಇತ್ತು, ಅಥವಾ ಆ್ಯಂಡ್ ಈಚ್ ಕ್ಯಾರೆಕ್ಟರ್ದು ವ್ಯಾಲ್ಯೂ, you can say or also, not just this, you can write or. Each character value is greater than 9 ittu, okay, then you can say return false. okay, ಇಲ್ಲೆಲ್ಲ ಇದನ್ನೆಲ್ಲ ತೆಗೆದು ಸೊ ಏನು ಮಾಡಾಕ್ತೀರಿ, ಒಂದೊಂದು ಚೆಕ್ ಮಾಡಿ ಆ ವ್ಯಾಲ್ಯೂ ಏನಾರ ಕ್ಯಾರೆಕ್ಟರ್ 0ಕ್ಕಿಂತ ಕಡಿಮೆ ಅಥವಾ 9ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಅದು ಹೊರಗೈತಿ ಅಂತ ಅಂದಂಗೆ, ನಂಬರ್ ಹೊರಗೈತಿ ಅಂದಂಗೆ. ಇತ್ತಂದ್ರೆ ಡೈರೆಕ್ಟ್ ರಿಟರ್ನ್ ಫಾಲ್ಸ್ ಮಾಡಿರಿ. ಓಕೆ, ಫಾಲ್ಸ್ ಮಾಡಿರಿ. ಆಮೇಲೆ ಇಲ್ಲಿ ಇದು ಈ ಥರ ಫಾರ್ ಲೂಪ್ದಾಗ ಈ ಥರ ಏನೂ ಆಗಿಲ್ಲ ಅಂದ್ರೆ ನಿಮಗದು ಇಲ್ಲಿಗೆ ಇದು ನೋಡ್ರಿ, ಇದು ಫಾರ್ ಲೂಪ್ ಇಲ್ಲಿಗೆ ಎಂಡ್ ಆಗ್ತೈತಿ ಇದು, ಆಯಿತಾ. ಈ ಲೈನ್ ನಾ ಇಲ್ಲಿ ಒಳಗೆ ಬರದ್ನಿ ಅಂದ್ರೆ ಇದು ಫಾರ್ ಲೂಪ್ದಾಗ ಬರ್ದಂಗೆ ಇದು ಈ ಲೈನ್, ಬಟ್ ಅದನ್ನ ನಾ ಫಾರ್ ಲೂಪ್ ಎಲ್ಲೈತೆ ಅಲ್ಲಿ ಬರದ್ನಿ ಅಂದ್ರೆ ಏನೂ ಇಲ್ಲ ಅಂದಂಗೆ. ಸೊ ಇಲ್ಲಿ ಮಟ್ಟ ಬಂತಪ್ಪ ಕೋಡ್ ಅಂತಂದ್ರೆ ಆವಾಗ ನೀವು ರಿಟರ್ನ್ ಮಾಡಿರಿ, ಟ್ರೂ ಮಾಡಿರಿ. ಸೊ ಇದೇ ಸೇಮ್ ಕೋಡನ್ನು ನಾವು ಈ ಥರನೂ ಬರಿಬೋದು. ಆ್ಯಂಡ್ ಇದು ವರ್ಕ್ ಆಗುತ್ತೆ, ನಿಮ್ಗೆ ವರ್ಕ್ ಮಾಡಿ ತೋರಿಸ್ತೀನಿ ಅಂದ್ರೆ ರನ್ ಮಾಡಿ ತೋರಿಸ್ತೀನಿ ಈಗ. ಅದರದ್ದು ಪ್ರಾಪರ್ ಕೇಸದು ಒಂದು ಕಾಪಿ ಇಟ್ಟಿರ್ತೀನಿ ಅಲ್ಲಿ. ಓಕೆ, ಸೊ ಈಗ ನಾವು ಈಸ್ ನಂಬರ್ಸ್ V2 ಇದನ್ನು ಈ ಥರ ತೊಗೊಂಡು ಈಗ ಇದನ್ನು ರನ್ ಮಾಡಿ ನೋಡೋಣ. ಈಗ ನೋಡ್ರಿ ಏನು ಬಂತಿದ್ದು ಅಂತ, ನಾಟ್ ಆ್ಯನ್ ಇಂಟೀಜರ್ ಅಂತ ಬಂತು. ಸೊ ಈಗ ನೋಡ್ರಿ ಇದ್ರದ್ದು ಡಿಬಗ್ ಮಾಡೋದು ನೋಡೋಣ ಅಂತ, ಕೋಡ್ ಹೆಂಗೆ ವರ್ಕ್ ಆಗುತ್ತಂತ. ಇದ್ರೊಳಗೆ ಹೋಗ್ರಿ. ಈಗ ಇಲ್ಲಿ ನೋಡ್ರಿ ಏನಾಯ್ತು, ಒಂದೇ ಕ್ಯಾರೆಕ್ಟರ್ ಬಂತು, ಆಯಿತಾ. ಸೊ ಏನೈತಿಪ್ಪ, ಒಂದೇ ಕ್ಯಾರೆಕ್ಟರ್ ಎ ಐತಿ. ಎ ಇರೋಣ ಏನಾಗುತ್ತೆ, ಕಂಡೀಷನ್ ಸ್ಯಾಟಿಸ್ಫೈ ಆಯಿತು, ಆಗಿದ್ದು ಡೈರೆಕ್ಟ್ ಇಲ್ಲಿಂದ ರಿಟರ್ನ್ ಮಾಡೋಕ್ಕಾಯ್ತು. ಸೊ ಅದೇನು ಲೂಪ್ ಇತ್ತಲ್ಲ ಅದು ಬ್ರೇಕ್ ಆಗಿ ತಾನೇ ಇಲ್ಲಿಂದ ರಿಟರ್ನ್ ಆಗಿಬಿಡ್ತೈತಿ ಇಲ್ಲಿಂದ, ಆಯಿತಾ. ಸೊ ಡೈರೆಕ್ಟ್ ಕಾಲರ್ಗೆ ಹೊಳ್ಳಿ ಬಂದುಬಿಟ್ಟಿವಿ ನಾವು, ಹೊಳ್ಳಿ ನಮ್ಗೆ ಗೊತ್ತಾಯ್ತು ಇದು ನಂಬರ್ ಅಲ್ಲ ಅಂತಂದು. ಸೊ ನೀವು ಕೋಡ್ ಬರೆಯುವಾಗ ನಿಮ್ಮ ಹತ್ರ ಆ್ಯಸ್ ಅ ಪ್ರೋಗ್ರಾಮರ್ ಹಿಂಗೆ ಬರೆಯೋದು ಚಾನ್ಸ್ ಇರ್ತೈತಿ, ಸೊ ಇನಿಷಿಯಲಿ ನಿಮಗೆ ಸಿಂಪಲ್ ಆಗಿರಬೇಕು, ಓದೋಕೆ ಅರ್ಥ ಆಗಬೇಕು ಅಂತಂದ್ರೆ ಹಿಂಗೆ ಬರಿಬೋದು ನೀವು. ಬಟ್ ಸ್ಲೋಲಿ ನಿಮ್ಗೆ ಕಾನ್ಫಿಡೆನ್ಸ್ ಹೆಂಗೆ ಬರುತ್ತಲ್ಲ, ಈಗ ಇದನ್ನು ನೋಡಿದ್ರು ಅರ್ಥ ಆಗ್ತೈತಿ. ಇಲ್ಲೂ ಏನಾಗ್ತೀವಿ ನಾವು, ಇಫ್ ಕ್ಯಾರೆಕ್ಟರ್ ಈಸ್ ನಾಟ್ ಇನ್ ದಿಸ್ ರೇಂಜ್ ದೆನ್ ಯು ಬ್ರೇಕ್ ಆ್ಯಂಡ್ ರಿಟರ್ನ್. ಓಕೆ, ಸೊ ಇಲ್ಲಿ ಫಾರ್ ಲೂಪದ್ದು ಏನೈತಂದ್ರೆ ಇದು ಕಮೆಂಟ್ ಹಾಕಿ ಬರಿತೀನಿ ನಾ ಇಲ್ಲಿ, ಚೆಕ್ ಇಫ್ ಎನಿ ಆಫ್ ದ ಕ್ಯಾರೆಕ್ಟರ್ ಫಾಲ್ಸ್ ಔಟ್ಸೈಡ್ ದ ರೇಂಜ್ 0 to 9. ಇದನ್ನು ಬಿಟ್ಟಿತ್ತಪ್ಪ ಅಂತಂದ್ರೆ ಇಫ್ ಎಸ್ ರಿಟರ್ನ್ ಫಾಲ್ಸ್. ಓಕೆ, ಇಲ್ಲಂದ್ರೆ ಇಲ್ಲಿ ಯಾವಾಗ ಬರ್ತೀರಿ, ದೇರ್ ವಾಸ್ ನೋ ಆಲ್ ದ ಕ್ಯಾರೆಕ್ಟರ್ಸ್ ಆರ್ ಬಿಟ್ವೀನ್ 0 to 9 hence return true. ಇಷ್ಟ. ಸೊ ಈ ಥರ ಅಗ್ರಿ ಸಿಂಪಲಾಗೂ ಬರಿಬೋದು, ಇಲ್ಲಾಂದರೆ ಈ ಥರ ಹಿಂಗೂ ಬರಿಬೋದು. ಈಸ್ ಇಂಟೀಜರ್ ಅಂತ ಒಂದು ಫ್ಲ್ಯಾಗ್ ಮಾಡಿ ಈ ಥರ, ಇದು ಕ್ಯಾರೆಕ್ಟರ್ 0 ಮತ್ತು 9 ನಡುವೆ ಐತೇನು ಇತ್ತಂದ್ರೆ ಲೂಪ್ ಕಂಟಿನ್ಯೂ ಮಾಡಿರಿ, ಇಲ್ಲಂತಂದ್ರೆ ಫ್ಲ್ಯಾಗನ್ನು ಫಾಲ್ಸ್ ಮಾಡಿ ಬ್ರೇಕ್ ಮಾಡಿ ಇಲ್ಲೇ ಈ ಥರ ಮಾಡಿರಿ ಅಂತ ಬರಿಬೋದು. ಹಿಂಗೆ ಇಲ್ಲ ಅಂತಂದರೆ ಇಲ್ಲೂ ಹಿಂಗೆ ಬರಿಬೋದು, ಏನು ಇದು ಎಂಡಿಗೆ ಇದು ಮಾಡಿರಿ, ಇಲ್ಲಿಂದ ಡೈರೆಕ್ಟ್ ರಿಟರ್ನ್ ಮಾಡಿರಿ ಅಂತ ಆ ಥರನೂ ಬರಿಬೋದು. ಓಕೆ, ಸೊ ಇನಿಷಿಯಲಿ ನಾವು ಏನು ಮಾಡಾಕ್ತೇವೆ ಅಂತಂದರೆ ಇಲ್ಲಿ ಈಸ್ ಇಂಟೀಜರ್ ಫ್ಲ್ಯಾಗ್ ಸೆಟ್ ಮಾಡ್ಕೊಂಡಿವಿ. ಇದೊಂದು ಪ್ರೋಗ್ರಾಮಿಂಗ್ ಪ್ಯಾಟರ್ನ್ ಇದು. ಈ ಪ್ಯಾಟರ್ನ್ ಮತ್ತು ನಿಮ್ಗೆ ಭಾಳ ಕಡೆಯೂ ಯೂಸ್ ಆಗ್ತೈತೆ. ಸೊ ಅದಕ್ಕೆ ಈ ಪ್ಯಾಟರ್ನ್ ಕಲಿಯಾಕೆ ಇದನ್ನು ನೆನಪಿಟ್ಕೋರಿ. ಒಂದು ಲೂಪ್ ಎಂಟರ್ ಆಗೋಕ್ಕಿಂತ ಮೊದಲು ಆ ಫ್ಲ್ಯಾಗನ್ನು ನಾವು ಇನಿಷಿಯಲೈಸ್ ಮಾಡೋದು. ಮೊದಲೇನು ಅನ್ಕೋದು, ಹೌದಪ್ಪ ಎಲ್ಲನೂ ನಂಬರ್ ಅದಾವ ಅಂದ್ಕೊಂಡು ಅಂದರೆ ಇದೇನಂದ್ರೆ ಈಗ ಒಂಥರ ಅಸಂಪ್ಷನ್ ಮಾಡ್ಕೋದು. ಮೊದಲು ಹೌದು ಇದು ಕರೆಕ್ಟ್ ನಂಬರ್ ಐತೆ ಅಂತ ಅಸ್ಯೂಮ್ ಮಾಡ್ಕೋದು. ಆಮೇಲೆ ಇಲ್ಲೇನು ಮಾಡೋದು, ಸತ್ಯ ಶೋಧನೆ ಮಾಡೋದು, ಟ್ರುತ್ ಕಂಡು ಹಿಡಿಯೋದು. ಇಲ್ಲಿ ಸತ್ಯ ಶೋಧನೆ ಹೆಂಗೆ ಮಾಡ್ತೀರಿ, ಒಂದೊಂದು ಕ್ಯಾರೆಕ್ಟರ್ನ ಚೆಕ್ ಮಾಡಿ ಅದು ನಂಬರ್ ಐತೋ ಇಲ್ಲೋ ಅಂತ ನೋಡಿ
ಅದು ಇಲ್ಲದೆ ಇದ್ದಾಗ ಹೌದು ನಾವೇನು ಅಸ್ಯೂಮ್ ಮಾಡ್ಕೊಂಡಿದ್ವಲ್ಲ ಅದು ಖರೆ ಅಲ್ಲ, ಅದು ಸುಳ್ಳು, ಫಾಲ್ಸ್ ಅಂತ ಇಲ್ಲಿ ಮಾಡ್ತೀರಿ. ಮಾಡಿ ಆಮೇಲೆ ಎಂಡಿಗೆ ಅದನ್ನು ರಿಟರ್ನ್ ಮಾಡ್ತೀರಿ. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದ ಪ್ಯಾಟರ್ನ್ ಆಫ್ ಕೋಡಿಂಗ್. ಇದು ಭಾಳಷ್ಟು ಕಡೆ ನಿಮ್ಗೆ ಯೂಸ್ ಆಗುತ್ತೆ. ಸೊ ಯು ಕ್ಯಾನ್ ಲರ್ನ್ ದಟ್ ಪ್ಯಾಟರ್ನ್. ಆ್ಯಂಡ್ ದಿಸ್ ಇಸ್ ಅದರ್ ವೇ. ಓಕೆ, ಆ ಥರ ಫ್ಲ್ಯಾಗ್ ಇಲ್ದ ಡೈರೆಕ್ಟ್ ಇಲ್ಲೇ ರಿಟರ್ನ್ ಫಾಲ್ಸ್ ಮಾಡ್ಬಿಡೋದು, ಇಲ್ಲ ರಿಟರ್ನ್ ಟ್ರೂ. ಈ ಥರ ಕೋಡ್ ಇರ್ತೈತಿಲ್ಲ, ಇದು ಭಾಳ ಎರರ್ ಪ್ರೋನ್ ಇರ್ತೈತೆ ಅಂತಾರೆ. ಯಾಕೆ ಎರರ್ ಪ್ರೋನ್ ಇರ್ತೈತಿ? ನಾಳೆ ಇದ್ರಾಗ ಏನಾರು ಅಡಿಷ್ನಲ್ ಲಾಜಿಕ್ ಆದಿದ್ದು ಹಾಕೋದಿತ್ತಂದ್ರೆ ಇಲ್ಲಿ ಅವು ಏನು ರಿಟರ್ನ್ ಮಾಡ್ಬೇಕು, ಇಲ್ಲೇನು ಮಾಡ್ಬೇಕು, ಇವೆಲ್ಲ ಒಂಥರ ಹಾರ್ಡ್ ಕೋಡಿಂಗ್ ಥರ. ಪ್ಲಸ್ ಇಲ್ಲಿ ಅದು ವರ್ಕ್ ಫ್ಲೋ ಅಗದಿ ಕ್ಲೀನಾಗಿ ಅರ್ಥ ಆಗಲ್ಲ, ರೈಟ್? ಸೊ ನಾ ಮೈಕ್ರೋಸಾಫ್ಟ್ನಾಗ ಕೇಳಿದ್ನಿ ನಂದು ಜೂನಿಯರ್ ಲೆವೆಲ್ದಾಗ ಇದ್ದಾಗ ಮ್ಯಾನೇಜರ್ಗೆ. 2 ಕೋಡ್ ಅದಾವು. ಒಂದು ಕೋಡ್ ಹೆಂಗೈತೆ ಅಂದ್ರೆ ಅಗದಿ ಕಡಿಮೆ ಲೈನದೊಳಗನ ಅದು ಕೆಲಸ ಮಾಡಾಕ್ತೈತಿ, ಆದ್ರೆ ಅದು ಅರ್ಥ ಮಾಡ್ಕೊಳಕ್ಕೆ ತ್ರಾಸಾಗತ್ತೆ. ಇನ್ನೊಂದು ಕೋಡ್ ಹೆಂಗೈತಿ, ಭಾಳ ಲೈನ್ ಅದಾವ, ಬಟ್ ಅದನ್ನು ನೋಡಿದರೆ ಇಂಗ್ಲೀಷ್ ನೋಡ್ದಂಗೆ ಅನಿಸ್ತೈತಿ, ಈಸಿಯಾಗಿ ಅರ್ಥ ಆಗ್ತೈತಿ. ಸೊ ಯಾವ ಕೋಡ್ ಬೆಟರ್ ನಿಮ್ಮ ಪ್ರಕಾರ ಅಂತ ಕೇಳಿದ್ನೆ. ಸೊ ಅವಾಗ ಅವರು ನನಗೇನು ಹೇಳಿದ್ರು, ಯಾವ ಕೋಡು ಯಾರಿಗೆ ಅರ್ಥ ಆಗಲ್ದಂಗೆ ಬರೀತಾರಲ್ಲ ಅಂಥ ಕೋಡ್ ಕರೆಕ್ಟ್ ಕೋಡಲ್ಲ. ಅದು ಎಷ್ಟೇ ಚಲೋ ಇರ್ಬೋದು, ಎಷ್ಟೇ ಎಫಿಷಿಯೆಂಟ್ ಇರ್ಬೋದು, ಆದರೆ ಇನ್ನೊಬ್ರಿಗೆ ಅರ್ಥ ಆಗಲ್ದಂಗೆ ಬರೋದ್ರೆ ಅಂದ್ರೆ ದ್ಯಾಟ್ ಶೋಸ್ ದ್ಯಾಟ್ ದ ಪರ್ಸನ್ ಈಸ್ ನಾಟ್ ಎಕ್ಸ್ಪೀರಿಯನ್ಸ್ಡ್. ಅವರಿಗೆ ಎಷ್ಟು ನೀವು ಡೆವಲಪರ್ ಫ್ರೆಂಡ್ಲಿಯಾಗಿ ಕೋಡ್ ಬರಿತೀರಿ, ಎಷ್ಟು ಆ ಕೋಡನ್ನು ಈಸಿ ಮಾಡೋದು, ಅರ್ಥ ಮಾಡ್ಕೋದು ಈಸಿ ಇರ್ತೈತಿ, ಎಷ್ಟು ಆ ಕೋಡನ್ನು ಮಾಡಿಫೈ ಮಾಡೋದು, ಅದನ್ನು ಮತ್ತೆ ಮುಂದೆ ಎನ್ಹಾನ್ಸ್ಮೆಂಟ್ ಮಾಡಿಫಿಕೇಷನ್ ಮಾಡೋದು ಈಸಿ ಇರ್ತೈತಿ, ಏನೂ ಕನ್ಫ್ಯೂಷನ್ ಆಗಲ್ದ, ಅಷ್ಟು ಅದು ಕೋಡ್ ಒಳ್ಳೆಯದು ಅಂತ ಹೇಳಿದ್ರು ನಂಗೆ. ಸೊ ಅವಾಗಿಂದ ನಾ ಏನು ಮಾಡ್ತಿದ್ನಿ ಅಂದ್ರೆ ಅದನ್ನು ಕಡಿಮೆ ಲೈನ್ದಾಗ ಬರೆಯೋದಕ್ಕಿಂತ ಎಲ್ಲರಿಗೂ ಅರ್ಥ ಆಗುವಂಗೆ ಈಸಿಯಾಗಿರೋಂಗೆ ಬರೆಯೋದು ಫೋಕಸ್ ಮಾಡ್ತಿದ್ನಿ. ಓಕೆ, ನೀವು ಅನ್ಬೋದು ಓಕೆ ಹಿಂಗೆ ಬರೆದ್ರೆ ಜಾಸ್ತಿ ಟೈಮ್ ತೊಗೋತೇನೆ ರೀ ಅಂತ. ಒಂದೀಟ್ ತೊಗೊಳ್ತೈತೆ, ಬಟ್ ಮೇನ್ ಟೈಮ್ ಕಾಂಪ್ಲೆಕ್ಸಿಟಿ ಅನ್ನೋದು ಇದರಿಂದ ಬರೋಂಗಿಲ್ಲ. ಆ ಟೈಮ್ ಕಾಂಪ್ಲೆಕ್ಸಿಟಿ ಬಗ್ಗೆ, ಸ್ಪೇಸ್ ಕಾಂಪ್ಲೆಕ್ಸಿಟಿ ಬಗ್ಗೆ ನಮ್ಮದು ಸಪ್ರೇಟ್ ಸೆಷನ್ ಐತಿ. ಸೊ ಅದ್ರಾಗ ಅಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಬಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದ ಸೇಮ್ ಫಂಕ್ಷನ್ ಯು ಕ್ಯಾನ್ ರೈಟ್ ಇನ್ ಮಲ್ಟಿಪಲ್ ವೇಸ್, ಬಟ್ ಬೆಟರ್ ಟು ರೈಟ್ ಇನ್ ಅ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ವೇ. ಓಕೆ, ನಿಮ್ಗೆ ಅದು ಇಂಟರ್ವ್ಯೂದಾಗೂ ಹೆಲ್ಪ್ ಆಗ್ತೈತಿ ನಾಳೆ ಈ ಥರ ಕೋಡ್ ಬರೆಯೋಕೆ ಕಲ್ತ್ರಿ ಅಂದ್ರೆ. ಸೊ ಲೆಟ್ಸ್ ಮೂವ್ ದಿಸ್ ಕೋಡ್ ಅಂಡರ್ ಇನ್ವೊಕೇಶನ್. ಓಕೆ, ಡೆಫ್